ಗುರುಗಳೇ, ನೀವಿಷ್ಟು ಬೇಗ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಇನ್ನಷ್ಟು ಕಾಲ ಮಾರ್ಗದರ್ಶಕರಾಗಿ ನಮ್ಮನ್ನು ಸಲಹುತ್ತೀರಿ ಎಂದು ನಾವು ಭಾವಿಸಿದ್ದೆವು. ಈಗ ನಿಮ್ಮ ಅಗಲಿಕೆಯಿಂದ ನಮ್ಮ ಸುತ್ತ ದೊಡ್ಡ ಶೂನ್ಯ ನಿರ್ಮಾಣವಾದಂತೆ ಭಾಸವಾಗುತ್ತಿದೆ. ನೀವಿಲ್ಲದೆ ನಮಗೆ ಯಾವ ಕೆಲಸವನ್ನೂ ಪೂರೈಸಲಾಗುತ್ತಿಲ್ಲ ಗುರುಗಳೇ. ಉತ್ಸಾಹವೇ ಬರುತ್ತಿಲ್ಲ. ಮುಂದೇನು ಮಾಡಬೇಕು ಎಂಬ ಪ್ರಶ್ನೆ ಬೃಹದಾಕಾರವಾಗಿ ಕಾಡುತ್ತಿದೆ. ನೀವಿಲ್ಲದೆ ನಾನು ಅನಾಥನಾಗಿದ್ದೇನೆ. ಕೃಪೆ ತೋರಿ ನನಗೆ ಮಾರ್ಗದರ್ಶನ ನೀಡಿ ಗುರುಗಳೇ, ಮಾರ್ಗದರ್ಶನ ನೀಡಿ. ರಾಘವೇಂದ್ರ ಗುರುಗಳೇ, ರಾಘವೇಂದ್ರರೇ, ಹಿಂದೆ ವಿಜಯೇಂದ್ರ ಗುರುಗಳು ನಮ್ಮನ್ನು ಅಗಲಿದಾಗ ನಾವು ಕೂಡ ಹೀಗೆಯೇ ಖಿನ್ನತೆಯಲ್ಲಿದ್ದೆವು. ಎಲ್ಲ ಕೆಲಸ ಕಾರ್ಯಗಳನ್ನು ಮರೆತು ಅವರ ಚಿಂತೆಯಲ್ಲೇ ಇದ್ದೆವು. ಅವರು ಬಂದು ಎಚ್ಚರಿಸಿದಾಗಲೇ ಕರ್ತವ್ಯದ ಅರಿವಾಯಿತು. ಎಷ್ಟೇ ಜ್ಞಾನಿಗಳಾದರೂ ನಮ್ಮ ಪ್ರೀತಿ ಪಾತ್ರರು ಅಗಲಿದಾಗ ಮನಸ್ಸು ಜರ್ಜರಿತವಾಗುವುದು ಸಹಜವೇ. ಆಗ ಬೆನ್ನೆಲುಬಾಗಿ ನನ್ನ ಜೊತೆ ನೀವಿದ್ದಿರಿ. ನಾವು ಬೇಗ ಸುಧಾರಿಸಿಕೊಂಡೆವು. ಆದರೆ ಈಗ ನೀವು ಒಬ್ಬಂಟಿ, ತುಸು ಕಷ್ಟವೇ. ಗುರುಗಳೇ, ಸನ್ಯಾಸಿಯಾದವರು ಎಲ್ಲ ಮೋಹದ ಪರದೆಗಳನ್ನು ಕಳಚಿಕೊಳ್ಳಬೇಕು ಎಂದು ಹೇಳುತ್ತಾರೆ ಅಲ್ಲವೇ? ಆದರೆ ನಮಗೆ ನಿಮ್ಮ ಅಗಲಿಕೆಯಿಂದ ಹೊರಬರಲಾಗುತ್ತಿಲ್ಲ. ಮೋಕ್ಷಕ್ಕಾಗಿ ಸರ್ವವನ್ನು ತ್ಯಜಿಸುವುದು ಬೇರೆ, ಜನಸೇವೆಗಾಗಿ ದೀಕ್ಷೆ ಪಡೆಯುವುದೇ ಬೇರೆ. ಮೋಕ್ಷ ಪಡೆಯುವ ದೀಕ್ಷೆಯಲ್ಲಿ ಸರ್ವಸಂಗ ಪರಿತ್ಯಾಗವಿದೆ. ಪೀಠಾಧಿಪತ್ಯದ ದೀಕ್ಷೆಯಲ್ಲಿ ಕುಟುಂಬದ ತ್ಯಾಗವಿದೆ. ಆದರೆ ಲೋಕವೇ ತನ್ನ ಕುಟುಂಬ ಎಂಬ ಮೋಹವಿದೆ. ಹಾಗೆ ನೋಡಿದರೆ ಮೋಕ್ಷದ ದೀಕ್ಷೆಯಲ್ಲಿ ಕೇವಲ ತನಗಾಗಿ ಎಂಬ ಸ್ವಾರ್ಥವಿದೆ. ಪೀಠಾಧಿಪತ್ಯದಲ್ಲಿ ಸಕಲರಿಗಾಗಿ ತನ್ನ ಕುಟುಂಬವನ್ನು ತ್ಯಜಿಸುವ ತ್ಯಾಗವಿದೆ. ತನಗಾಗಿ ಏನನ್ನೂ ಬಯಸದೆ ಲೋಕ ಕಲ್ಯಾಣಕ್ಕಾಗಿ ಬದುಕುವುದು ಕೂಡ ಮೋಕ್ಷಕ್ಕೆ ಮತ್ತೊಂದು ಮಾರ್ಗವಿದೆ. ಹೌದು ಗುರುಗಳೇ, ದೇವನೊಬ್ಬ ನಾಮ ಹಲವು ಎಂಬಂತೆ ಮೋಕ್ಷ ಪಡೆಯುವ ಮಾರ್ಗಗಳು ಹಲವಾರಿವೆ. ನಮ್ಮ ಮೋಕ್ಷದ ಮಾರ್ಗ ಮಹತ್ವ ಸಿದ್ಧಾಂತವನ್ನು ಮನೆ ಮನೆಗೂ ತಲುಪಿಸುವ ಮೂಲಕ ಧರ್ಮವನ್ನು ಕಾಪಾಡುವುದು. ನೀವು ಸಕಲ ವಿದ್ಯಾ ಪಾರಂಗತರು. ವೇದ, ಉಪನಿಷತ್ತು, ಸೂತ್ರಗಳನ್ನು ಅಧ್ಯಯನ ಮಾಡಿರುವವರು. ಹುಟ್ಟು ಸಾವು ಪ್ರಕೃತಿಯ ಸಹಜ ಕ್ರಿಯೆ ಎಂದು ಅರಿತವರು. ಸಾವಿನ ಸೂತಕವನ್ನು ಮರೆತು ಜವಾಬ್ದಾರಿಗೆ ಹೆಗಲಾಗಬೇಕಾಗಿದೆ. ಅರಿವಿದೆ ಗುರುಗಳೇ, ಅರಿವಿದೆ. ಆದರೆ ಈ ಭಾವನೆಗಳ ಪ್ರವಾಹದ ಎದುರು ಜವಾಬ್ದಾರಿಯ ಹೊಣೆಗಾರಿಕೆ ಕೊಚ್ಚಿ ಹೋಗುವುದೇನೋ ಎಂಬ ಭಯ, ಆತಂಕ ನಮ್ಮನ್ನು ಎಡೆಬಿಡದೆ ಕಾಡುತ್ತಿದೆ. ಆತಂಕ ಪಡುವ ಮುನ್ನ ಒಮ್ಮೆ ನಿಮ್ಮ ಮೂಲವನ್ನು ಜ್ಞಾಪಿಸಿಕೊಳ್ಳಿ ರಾಘವೇಂದ್ರ ತೀರ್ಥರೇ. ನಿಮ್ಮದು ಕರ್ಮ ಜನ್ಮವಲ್ಲ, ಕಾರಣ ಜನ್ಮ. ನೀವು ಅವತರಿಸಿರುವುದೇ ಕಲಿಯನ್ನು ಕಟ್ಟಿಹಾಕಲು, ಧರ್ಮವನ್ನು ಪುನರ್ಸ್ಥಾಪಿಸಲು. ನಿಮ್ಮ ಪ್ರೀತಿ ದ್ವೇಷದ ಬೆಂಕಿಯನ್ನು ಆರಿಸುವ ವರುಣನ ಸಿಂಚನವಾಗಬೇಕಿದೆ. ನಿಮ್ಮ ಕರುಣೆ ನೊಂದವರ ಕಣ್ಣೀರನ್ನು ಒರೆಸಬೇಕು. ನಿಮ್ಮ ಮಾತೃವಾತ್ಸಲ್ಯ ಛಿದ್ರಗೊಂಡ ಸಮಾಜವನ್ನು ಜೋಡಿಸಿ ಹೊಲಿಯುವ ದಾರವಾಗಬೇಕಿದೆ.
ನಿಮ್ಮ ಜ್ಞಾನ ಭಂಡಾರ ಗ್ರಂಥದ ರೂಪದಲ್ಲಿ ಮನೆ ಮನೆಗೂ ತಲುಪಬೇಕು. ತನ್ಮೂಲಕ ಮಧ್ವ ವ್ಯಾಸತೀರ್ಥರಂತೆ ದ್ವೈತ ಸಿದ್ಧಾಂತ ನಾಡಿನುದ್ದಗಲಕ್ಕೂ ನಿಮ್ಮಿಂದ ವ್ಯಾಪಿಸಬೇಕಾಗಿದೆ. ನೀವು ನಿಮ್ಮ ಗುರಿ ತಲುಪಬೇಕಾದರೆ ಚಿಂತೆಗಳಿಗೆ ಕರಗುವ ನೀರ್ಗಲ್ಲಾಗಬಾರದು. ಬಿಸಿಲು, ಮಳೆ, ಗಾಳಿಗೆ ಜಗ್ಗದ ಕಗ್ಗಲ್ಲಾಗಬೇಕು. ಈ ಪರಮಹಂಸ ಪೀಠಾಧಿಪತಿಗಳಾದ ನೀವು ಸ್ವಲ್ಪ ಕುಗ್ಗಿದರೂ ನಿಮ್ಮನ್ನು ಅಧೀರಗೊಳಿಸಲು ದುಷ್ಟ ಶಕ್ತಿಗಳು ಕಾದಿರುತ್ತವೆ. ಎಚ್ಚರವಾಗಿರಿ. ಮಠದ ಆಡಳಿತದ ಕಡೆ ಗಮನವಿರಲಿ. ಜನರೊಡನೆ ನಿರಂತರ ಸಂಪರ್ಕದಲ್ಲಿರಿ. ವಿದ್ಯಾದಾನಕ್ಕೆ ಮೊದಲ ಪ್ರಾಶಸ್ತ್ಯವಿರಲಿ. ಪಾಠ, ಪ್ರವಚನ, ಗ್ರಂಥ ರಚನೆ, ಭಕ್ತರ ಯೋಗಕ್ಷೇಮದ ವಿಚಾರಣೆ ಅವಿರತವಾಗಿರಲಿ. ಇದೆಲ್ಲವೂ ನಿಮ್ಮಿಂದ ಸಾಧ್ಯವಿದೆ ರಾಘವೇಂದ್ರರೇ. ನೀವು ಸಮರ್ಥರಾಗಿದ್ದೀರಿ ಎಂಬ ನಂಬಿಕೆ ನಮಗಿದೆ. ಇದೇ ನಾವು ನಿಮ್ಮಿಂದ ಬಯಸುವ ಶ್ರದ್ಧಾಂಜಲಿ. ಈ ಪುಟ್ಟ ಶಿಷ್ಯನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟಿದ್ದೀರಿ. ನಿಮ್ಮ ನಿರೀಕ್ಷೆಯನ್ನು ತಲುಪಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಗುರುಗಳೇ. ನಮ್ಮ ಆಶೀರ್ವಾದವಷ್ಟೇ ಅಲ್ಲ ಯತಿವತಿ, ಶ್ರೀ ಹರಿವಾಯುಗಳ ಅನುಗ್ರಹದೊಂದಿಗೆ ಮೂಲರಾಮನೇ ನಿಮ್ಮ ಜೊತೆ ಇದ್ದಾನೆ. ರಾಘವೇಂದ್ರರೇ, ನನ್ನದೊಂದು ಕೋರಿಕೆ ಮನ್ನಿಸುವಿರಾ? ಅಗತ್ಯವಾಗಿ ಹೇಳಿ ಗುರುಗಳೇ. ನಮ್ಮ ಚರ್ಮ ಶ್ಲೋಕವನ್ನು ತಮ್ಮಿಂದ ಮತ್ತೊಮ್ಮೆ ಕೇಳಬೇಕೆಂಬುದು ನಮ್ಮ ಅಭಿಲಾಷೆ. ಇದೆಂತಹ ಅಭಿಲಾಷೆ ಗುರುಗಳೇ? ನಿಮ್ಮ ಮುಂದೆಯೇ ಚರಮ ಶ್ಲೋಕ ಹಾಡುವುದೇ? ಇರಲಿ, ಮನಸ್ಸನ್ನು ಕಲ್ಲು ಮಾಡಿಕೊಂಡು ಶ್ರೀ ಗುರುಗಳ ಮುಂದೆಯೇ ಚರಮ ಶ್ಲೋಕವನ್ನು ಹಾಡುತ್ತೇನೆ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಶ್ರೀ ಸುಧೀಂದ್ರಯತಯೇ ನಮಃ. ಶ್ರೀ ಸುಧೀಂದ್ರಯತಯೇ ನಮಃ. ಆಹಾ, ಆತ್ಮ ತೃಪ್ತಿಯಾಯಿತು. ನಿಮಗೆ ಸನ್ಮಂಗಳವಾಗಲಿ.